Hi guys, welcome back to our YouTube channel. ಸೊ ಗೈಸ್ ಲೈನಲ್ಲಿ ನಿಂತಿದ್ದೀವಿ. ಸೊ ಬಂದು ಎಷ್ಟೋ ಹೊತ್ತಾಯಿತು, ಬಟ್ ಆದರೂ ಈಗ ಸ್ವಲ್ಪ ಅರ್ಧ ಮುಗಿಸಿ ನಡ್ಕೊಂಡು ಬಂದಿದ್ದೀವಿ. ಧರ್ಮದರ್ಶನ ಪ್ರವೇಶ ದ್ವಾರ ಸಿಕ್ಕಿದೆ. ಸೊ ಅದು ಹೋಗ್ಬೇಕಿದೆ. ಸೊ ತೋರಿಸ್ತೀನಿ. ಸೊ ಅಲ್ಲಿ ನೋಡ್ಕೊಂಡಿದ್ದೀರಾ ಹಿಂಗೆ ಅನಿಸುತ್ತೆ. ಸೊ ಹಿಂಗೆ ನೋಡ್ತಾ ಇದೆ. ಸೊ ಯಾರ್ಯಾರು ಬಂದಿದೆ ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಇವನು ನನ್ನ ತಮ್ಮ, ಇಲ್ಲಿ ನನ್ನ ತಂಗಿ ಇದ್ದಾನೆ, ನನ್ನ ತಮ್ಮ ಇದ್ದಾನೆ, ಮುಂದೆ ಇಬ್ಬರು ಇದ್ದಾರೆ. ಅವ್ರನ್ನು ಕೂಡ ಮೀಟ್ ಮಾಡಿದ್ದೀನಿ. ಅವ್ರೇನೋ ಒಂಥರಲ್ಲ ಹೋಗ್ತಿದ್ದಾರೆ, ಕ್ರೇಜು ಒಂಥರ ಹೋಗ್ತಾ ಇದ್ದಾರೆ. ಹಾಸನಾಂಬಾಗೆ ಬಂದಿದ್ದೀವಿ, ಗೊತ್ತಲ್ಲ ಗೈಸ್. ಹಾಸನಾಂಬ ನೀವೆಲ್ಲ ನೋಡಿದ್ದೀರ ಅನಿಸುತ್ತೆ. ಸೊ ವೆಯ್ಟ್ ಆ್ಯಂಡ್ ವಾಚ್. ಸೊ ಲೈಟಿಂಗ್ಸ್ ನೋಡ್ಕೊಂಬಿಡಿ. ಇದೆ ಲೈನಲ್ಲಿ ಇದ್ದೀವಿ. ಅದು ಲೈಟಿಂಗ್ಸ್ ಇರೋದು ಆಫ್ ಮಾಡಿದ್ದಾರೆ, ಅರ್ಧ ಆನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಇದು ನನ್ನ ತಮ್ಮ, ಇದು ನನ್ನ ತಂಗಿ. ಲೈನಲ್ಲಿ ನಿಂತಿದ್ದೀವಿ ಗೈಸ್. ತುಂಬ ರಶ್ ಇದೆ ಗೈಸ್. ಕೇಳಿಸ್ಕೊಳ್ಳಿ, ಅನೌನ್ಸ್ ಮಾಡ್ತಿದ್ದಾರೆ, ನೀವೇ ಕೇಳಿಸ್ಕೊಳ್ಳಿ. ಮೊದಲಾಗಿ ಸರದಿ ಕಾಲಿಗೆ ಸೇರ್ತಾ ಇರುವಂತ ಭಕ್ತಾದಿಗಳು ಸರದಿ ಸಾಲಿಗೆ ನಿಂತೇಳಿ. ಇನ್ನು ದರ್ಶನ ಆಗ್ತದೆ. ಅದರಿಂದ ಯಾರು ಕೂಡ ತಮ್ಮ ನೋಡಿ ಗೈಸ್, ಇದ್ರ ಗ್ಯಾಪಲ್ಲಿ ಪಬ್ಜಿ ಆಡ್ತಿದ್ದಾನೆ. ನಾನು ಈಗ ಆಡ್ತಿದ್ದೆ, ವಿಡಿಯೋ ಮಾಡಬೇಕು ಅಂತ ಆಫ್ ಮಾಡಿದೆ. ಮತ್ತೆ ನೋಡಿ ವಾಯ್ಸ್ ಕೇಳ್ತಿದೆ ಅಂತ ಅನ್ಕೊಂತೀನಿ. ವಾಯ್ಸ್ ಕೇಳಲಿಲ್ಲ ಅಂದರೆ ವಾಯ್ಸ್ ಓವರ್ ಕೊಡ್ತೀನಿ. ನೋಡಿ ಗೈಸ್ ಹೆಂಗೆ ನಗಾಡ್ತಾನೆ ಅಂದರೆ, ಫೋನ್ ಹಿಡಿದ್ರೆ ಅದೇನೋ ನಗು ಬ್ಲಶ್ ಎಲ್ಲದೂ ಆಗುತ್ತೆ. ಬಿಡಿ ಗೈಸ್, ಎಷ್ಟು ಟೈಮ್ ತಗೊಂಡಿದ್ದೀವಿ ಅಂದರೆ ಗೈಸ್, ನಾವೆಲ್ಲೋ ಇದ್ದೀವಿ, ಇವರೆಲ್ಲೋ ಇದ್ದಾರೆ. ಮ್ಯಾಚೇ ಆಗ್ತಿಲ್ಲ, ಸಿಗ್ತಾನೆ ಇಲ್ಲ ನಮಗೆ. ಫೈನಲಿ ಪೊಲೀಸರು ಮಾತ್ರ ಸಿಗ್ತಾರೆ. ಎಲ್ಲೆಲ್ಲ ಮೈಸೂರಿಂದ, ರಾಯಚೂರಿಂದ ಎಲ್ಲರೂ ಬಂದಿದ್ದಾರೆ. ಪೊಲೀಸರು ಬಂದಿದ್ದಾರೆ. ನೀವೇ ನೋಡ್ಕೊಳ್ಳಿ. ಒಳಗಡೆ ಇದು ಒಳಗಡೆ ನೀವು ಲೈನ್ ಸ್ಟಾರ್ಟ್ ನೋಡಿ. ನನ್ನ ತಂಗಿ ಇವಳು ದರ್ಶನ್. ಪ್ರೀತಿ ನೋಡ್ತಿಲ್ಲ ಅವಳು. ಅವಳಿಗೂ ಸ್ವಲ್ಪ ನಾಚಿಕೆ, ತಲೆ ಕೆಡಿಸ್ಕೋಬೇಡಿ. ಅವನ ಫೇಸ್ ರಿವೀಲ್ ಮಾಡ್ತೀನಿ ಅವಳದು ಆದಷ್ಟು ಬೇಗ. Two hours later. ಗೈಸ್ ನೋಡಿ ಗೈಸ್, ಒಂದೊಂದೇ ಕ್ಲಿಪ್ಪಿಂಗ್ ತಾಂತ ಇದ್ದೀನಿ. ಸೊ ಈಗೊಂದು ಸ್ವಲ್ಪ ಫ್ರೀ ಆಗಿದೆ, ಮುಂದೆ ಮೂವ್ ಆಗ್ತಾಯಿದ್ದೀವಿ. ಟೈಮ್ ಬಂದು ನಿಮಗೆ 11:40 ಆಗಿದೆ, ಬಟ್ ಆದರೂ ಓಡ್ತಾಯಿದ್ದೀವಿ ಫುಲ್. ನೋಡಿ ಓಡ್ತಾ ಇದ್ದೀವಿ ಗೈಸ್. ಸಿ ಅಲ್ಲಿಂದ ಅಷ್ಟು ದೂರ ಇದೆ. ನಿಮ್ಮ ಕಾಲುಗಳಿಗೆ ನೀವೇ ಜವಾಬ್ದಾರಿ. ಕೆಳಗಡೆ ಕಬ್ಬಿಣವಿದೆ, ಹುಷಾರಾಗಿ. ಅಂಕಲ್ ಏನು ಡೈಲಾಗ್ ಹೊಡೆದ್ರಿ ಅಂಕಲ್ ಹೆಂಗೆ ಹೇಳ್ತಾರೆ, ನಿಮ್ಮ ಕಾಲುಗಳಿಗೆ ನೀವೇ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ. ಐಸ್ ಓಡಬೇಕು ಗೈಸ್, ಈಗ ಫುಲ್ ಫ್ರೀ ಆಗಿದೆ. ಓಡಿ 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 ಸಿ ಓಡ್ತೆ. ಜಾಗ ಬಿಡೋದು ಬೇಡವಾ ಹೋಗಕ್ಕೆ? ಗೈಸ್ ಹೋಯ್ತಾ ಇದ್ದೀವಿ. ಅಂಕಲ್, ಪೊಲೀಸ್ ಅಂಕಲ್ ಎಂಟರ್. ಸೊ ಗೈಸ್ ನೆಕ್ಸ್ಟ್ ಕ್ಲಿಪ್ಪಿಂಗ್ ಅಪ್. ನೋಡಲ್ಲಿ ಓಡ್ತಾರಲ್ಲ ರನ್ನಿಂಗ್ ರೈಸು. ಜಾಗ ಇಲ್ಲದೆ ಏನು ಓಡ್ತಾರೆ. ಓಡ ನೀನು ಸಂಧಿ ಮಾಡ್ಕೊಂಡು ಓಡ ಗೈಸ್. ನೋಡಿ ಗೈಸ್ ಈಗ ಓಡ್ತಾರೆ. ಈಗ ಅಲ್ಲಿಂದ ಹೋಗ್ತಾನೆ. ಎಲ್ಲೋಯ್ತಾರೆ? ಓಡ ಬೇಗ, ಓಡು ಆರಾಮ್.
ಬಿಡಿಯಮ್ಮ ಫೋನ್ ಬಿಡಿ. ಹೇಳಿದ್ರು ನಾನು ಬಿಡಲ್ಲ. ಗೈಸ್ ನೋಡಿ ಗೈಸ್, ವ್ಯೂ ನೋಡಿ ಗೈಸ್, ಸಕ್ಕತ್ತಾಗಿದೆ. ಅದು ಒಳಗಡೆ ಹೋಗೋದು ಪ್ಲೇಸು. ಸೊ ಇದಾದ್ಮೇಲೆ ಲೈನಲ್ಲಿ ಹೋಗ್ತಿರೋದು. ನಡಿ ದರ್ಶು, ಇಲ್ಲ ಹಿಂದೆ ಬಾ. ಅದೇ ಗೈಸ್ ಕಳ್ಸ ನೋಡಿ ಗೈಸ್, ಕಳ್ಸ ನೋಡಿ. ಲೈನಲ್ಲಿ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್ ಇಲ್ಲಿ ಒಳಗಡೆ ಎಂಟ್ರಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಚಿಕ್ತಾ ಹೋಗ್ತೀವಿ. ಈ ಮೊಬೈಲ್ನಲ್ಲೇ ರೇಟ್ ಮಾಡ್ತಾ ಇರೋದು. ಗಾಯ್ಸ್ ಫೈನಲಿ ದರ್ಶನ ಆಯಿತು. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಪ್ಲೀಸ್ ಸಾರಿ. ಒಳಗಡೆ ಫೋನ್ ಅಲೋ ಇರಲಿಲ್ಲ. ಸೊ ಇದು ದೇವಸ್ಥಾನದ ಮುಂಭಾಗ. ಇದು ಇನ್ನೊಂದು ಆಂಜನೇಯ ಯಾವುದೋ ದೇವಸ್ಥಾನ ಬರುತ್ತೆ. ದರ್ಶನ ಮುಗೀತು, ಹೊರಗಡೆಗೆ ದಾರಿ ಮುಕ್ತಾಯ. ಗೈಸ್ ಫೈನಲಿ ಮುಗೀತು. ದರ್ಶನ ಎಲ್ಲ ಮುಗಿಸಿ ಪ್ರಸಾದ ಕೊಟ್ಟರು. ಪ್ರಸಾದ ತಿಂದು ಅಲ್ಲಿ ಇಲ್ಲಿ ಮಾವಿನಕಾಯಿ ಎಲ್ಲ ತಿಂದು ಹಂಗೆ ಸ್ವಲ್ಪ ಫೋಟೋಶೂಟ್ ಎಲ್ಲ ನಡೀತಿದೆ. ಇಲ್ಲಿ ನನ್ನ ತಮ್ಮ ಕ್ಯಾಮ್ರಾ ತಂದಿದ್ದ, ಅದರಿಂದ ಫೋಟೋಶೂಟ್ ಎಲ್ಲ ಸಖತ್ತಾಗಿ ನಡೀತಿತ್ತು. ಯಾವುದೋ ಲೈಟಿಂಗ್ ಸೀನ್ ಬರುತ್ತಲ್ಲ, ಇದ್ರಲ್ಲಿ ತೊಗೊಂಡು ತಮ್ಮ ಕ್ಯಾಮ್ರಾ ಹಿಡ್ಕೊಂಡು ರೆಡಿಯಾಗಿದ್ದಾನೆ. ಫೋಟೋಶೂಟ್ ನಡೀತಿದೆ. ಸೊ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಅಪ್ಲೋಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಿಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮತ್ತೇನು ಅದಾದಮೇಲೆ ಇನ್ನೇನಿಲ್ಲ, ಇನ್ನೊಂದು ವಿಡಿಯೋದಲ್ಲಿ ಪಕ್ಕಾ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬೈ ಬೈ, ಹರೇ ಕೃಷ್ಣ. The next day. ಇನ್ನೊಂದ್ಸಲ ಬಂದಿದ್ದೀನಿ. ಅದು ಯಾರು ಬಂದಿದ್ದೀನಿ ಅಂದರೆ ನಾನು ತೋರಿಸ್ಲಿಕ್ಕೆ ಬಂದಿದ್ದೀನಿ. ಸೊ ಇವರು ಇಷ್ಟು ಜನ ಬಂದಿದ್ದೀವಿ. ಮತ್ತು ನೆನ್ನೆ ಫುಲ್ಲು ರಶ್ ಇತ್ತು, ನೋಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನೈಟೆಲ್ಲ ಫುಲ್ಲು ರಶ್ ಇತ್ತು. ಸೊ ಈಗ ಮತ್ತೆ ನೋಡಲೇಬೇಕು ಅಂತ ಬಂದಿದ್ದೀನಿ. ಸೊ ಮತ್ತೆ ಹೊರಟಿದ್ದೀವಿ. ಮುಂದೆ ಬಿಡ್ತೀವಿ. ಚಪ್ಪಲಿ ಬಿಡೋಕ್ಕೆ ಏನು ಡಿಮ್ಯಾಂಡು ಅಂದರೆ ಇಲ್ಲಿ ಡಿಮ್ಯಾಂಡ್ ಕೂಡ ಹೆಂಗೆ ಅಂದರೆ ಚಪ್ಪಲಿ ಬಿಡೋಕ್ಕೂ ಕೂಡ ಡಿಮ್ಯಾಂಡ್ ಆಗ್ಬಿಟ್ಟೈತಿ ಇಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟು ನಿಮಗೆ ಸಿಗ್ತಾ ಹೋಗ್ತೀನಿ ನಾನು. ಲೈನ್ ಇವತ್ತು ಹೇಳ್ತಿದ್ರು ರಶ್ ಇಲ್ಲ ಅಂತ ಹೇಳಿದ್ದಾರೆ. ಕವರ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ರಶ್ ಇಲ್ಲ ಅಂತ ಅಂದರೆ ಫುಲ್ ಆರಾಮಾಗಿ 5 ನಿಮಿಷಕ್ಕಾಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಗರ್ಲ್ಸ್ ನೋಡಿದ್ರೆ ಬರ್ತಾನೆ ಇಲ್ಲ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಫ್ಲ್ಯಾಶ್ ಕಾಣಿಸ್ತಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ. ಲೈಟಿಂಗ್ಸು ಫ್ಲ್ಯಾಶ್ ಆನ್ ಮಾಡಿಲ್ಲ, ಯಾಕೆಂದರೆ ಅಭ್ಯಾಸ ಇಲ್ಲ ಅಲ್ವಾ ಕಣ್ಣೆ ಬಿಟ್ಟು. ಅದರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸಿಗ್ತೀನಿ ಗೈಸ್ 1 ನಿಮಿಷ. ಓಕೆನಾ? ಇಲ್ಲೇ ಬಿಡಿ ಚಿಪ್ಲಿ. ದೇವಸ್ಥಾನ ಇಲ್ಲೇ ಬರ್ರಿ. ದೇವಸ್ಥಾನ ಹೋಗೋರ ಇಲ್ಲೇ ಬರ್ರಿ. ಸೊ ಗಾಯ್ಸ್ ಮತ್ತೆ ಸಿಗ್ತೀನಿ ನಿಮಗೆ. ಪ್ರತಿಯೊಂದು ನೋಡಿ ಆ ಥರ ಇದೆ. ಇಲ್ಲಿ ಹುಡುಗಿಯರು ಬರ್ತಾ ಇದ್ದಾರೆ. ನಿಮಗೆ ಒಂದೊಂದು ಸೀನಲ್ಲೂ ನಾನು ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಥರ ಇರುತ್ತೆ ಅಂತ. ಸ್ಲಿಪ್ಪರ್ಲೆಲ್ಲ ಜಾಗ ನೋಡಿ ವೇಟ್ ಮಾಡಿ. ಧರ್ಮಪರ್ತನ ಫ್ರೀ ಇದೆ ಅಂದರೆ ಅಷ್ಟು ಫ್ರೀ ಇದೆ. ನೆನ್ನೆ ಒಂದು ಲೈನ್ ನಿಂತಿದ್ದಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಇದೆಲ್ಲ ನೋಡಿ, ಇಲ್ಲಿ ಜನನೇ ಇಲ್ಲ. ಬಟ್ ಆದರೂ ಗೈಸ್ ರಶ್ಶೇ ಇಲ್ಲ ಗೈಸ್. ನೆನ್ನೆ ಬಂದು ಸುಮ್ಮನೆ ನಿಂತಿದ್ದು, ಬಟ್ ಇವತ್ತು ರಶ್ಶೇ ಇಲ್ಲ. ಹೇಳ್ಬೇಕು ಅಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಕಮ್ಮಿ ಇದೆ.
ಟಿಕೆಟ್ ಕೊಟ್ಟು ನೋಡಿ, ನಿಮಗೆ ಒಂಥರ ನೆಮ್ಮದಿ ಅನ್ನೋದು ಅನಿಸುತ್ತೆ. ರಶ್ ಇಲ್ಲ ಅಷ್ಟಾಗಿ ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲೂ ನಿಂತಿಲ್ಲ. ಮುಂದೆ ನೋಡಬೇಕು, ಮುಂದೆ ನಿಂತ್ಕೊಂತೀವೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಟ್ ಮುಂದೆ ಅಂತೂ ಗೊತ್ತಿಲ್ಲ. ತೋರಿಸ್ತೀನಿ ನಿಮಗೆ ಪ್ರತಿಯೊಂದನ್ನು. ಈ ಥರ ಇದೆ, ಹೋಗ್ತಾ ಇದ್ದೀವಿ. ಬಟ್ ಅದು ನೋಡೋದಿದೆಯಲ್ಲ ಗೈಸ್, ನಿಜವಾಗ್ಲೂ ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಬಂದಿತ್ತು. ಬಟ್ ಅದು ಗೈಸ್ ಸೂಪರಾಗೈತೆ. ಸೊ ಹೀಗೆ ಇನ್ನು ಮುಂದೆ ಕ್ಲಿಪ್ಪಿಂಗ್ ನೆನ್ನೆದು ಇದು ಒಂದೇ ಬ್ಲಾಗಲ್ಲಿ ಬರುತ್ತೆ, ಸಪ್ರೇಟ್ ಬರಲ್ಲ. ಒಂದೇ ಬ್ಲಾಗಲ್ಲೇ ಎಲ್ಲದೂ ಬರೋದು. ಎಲ್ಲದನ್ನೂ ಎಡಿಟ್ ಮಾಡಿ ಹೀಗೆ ಹಾಕ್ತೀನಿ. ನೋಡಿ ಎಂಜಾಯ್ ಮಾಡಿ. ಹಾಸನಾಂಬೆ ಬಗ್ಗೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹಾಸನಾಂಬೆ ಅಂತ. ಮತ್ತು ನಿಮಗೆ ಅದು ಏನೇನು ಮಹಾತ್ಮೆ ಇದೆ ಪ್ರತಿಯೊಂದು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸರಿ, ಆಮೇಲೆ ಸಿಗ್ತೀನಿ ಗೈಸ್. ಬಾಯ್. 8 hours later. ನಡ್ಕೊಂಡು ಹೋಗೋದೈತಲ್ಲ ಗೈಸ್, ಎಷ್ಟೊಂದು. ಬಟ್ ನೆನ್ನೆ ರಶ್ ಇದ್ದಿದ್ದು, ಇವಾಗ ಸ್ವಲ್ಪ ಫ್ರೀ ಆಗ್ಕೊಂಡು ಎಲ್ಲೂ ನಿಂತ್ಕೊಂಡಿಲ್ಲ. ಹೋಗ್ತಿದ್ದೀವಿ, ಎಲ್ಲೂ ನಿಂತ್ಕೊಂಡಿಲ್ಲ. ಅದೊಂದು ಖುಷಿ ಇದೆ. ಎಲ್ಲೂ ನಿಂತ್ಕೊಂಡು ಹೋಗ್ತಿದ್ದೀವಲ್ಲ. ಸೂಪರ್ ಹೀಗಿದೆಯಲ್ಲ ಗೈಸ್, ಓಡೋದು ಹೀಗಿರೋದಪ್ಪ. ಓಡಕ್ಕ ಹಿಂಗೆ ಓಡೋದು ಗೈಸ್, ಹಿಂಗೆ ಓಡೋದು. ನಮ್ಮ ನೋಡಿ ಬಂದಿರಿ ಓಡೋದನ್ನ ಕಡೀರಿ ಎಲ್ಲದನ್ನು ಗೈಸ್. ಇಲ್ಲಿ ನೋಡಿ ಯಾರು ಎಂಜಿಗೆ ಓಡ್ತಾವ್ರೆ ಅಂದರೆ ಹುಡುಗಿರು. ನಡಿ ಅಕ್ಕ, ನಡಿ ನಡಿ. ಸಾಯ್ದು ಹಾಸನ ಇಟ್ಕೊಂಡು ಹೋಗೋದಿದೆಯಲ್ಲ, ಕ್ರೇಜಿ ಅಂತ ಬಿಡಲ್ಲ. ಎಷ್ಟು ಸಲ ಆಗಕ್ಕಾಗುತ್ತೆ. ಈಗ ಆಹಾರ ಮೇಳ ಬೇರೆ ಇದೆ. ನನ್ನ ತಮ್ಮನೂ ಬಂದಿದ್ದಾನೆ. ಜಪ್ಪಲ್ ಬರ್ತಾರೆ ಗೈಸ್. ಇಲ್ಲಿ ನಿಂತ್ಕೊಂಡು ಅದೇನೋ ಒಂಥರ ಹೋಗ್ತಾನೆ ಇರ್ತೀವಿ. ಆದರೂ ಹೋಗಿ ಅಂತ ಹೇಳೋದು. ಅದೇನೋ ಒಂಥರ ತೋರಿಸ್ಬೇಕು ಬಿಡಿ. ಮತ್ತು ಅದ್ರ ಗೈಸ್ ಇಲ್ಲಿ ನೋಡಿ ಯಾವ ರೇಂಜಿಗೆ ಹೋಗ್ತಾವ್ರೆ ಯಪ್ಪ. ನಿಜ ಬ್ಲಾಗ್ ಮಾಡೋರಿಗೆ ಒಂದು ಹ್ಯಾಟ್ಸ್ ಆಫ್ ಗೈಸ್. ಎಷ್ಟು ಟೈಮ್ ಇಟ್ಟು ಇನ್ನೂ 10 ನಿಮಿಷ ಆಗಿಲ್ಲ, ಆಗಲೇ ಕೈ ನಾವು ಆಯ್ತು ಗೈಸ್. ಹೆವಿ ಕೈ ನೋಯ್ತೈತಿ. ಯಾವುದೂ ಹಿಂಗೆ ಹಿಡ್ಬೇಕು ಅಂದ್ರೆ ಆಗಲ್ಲ. ಬಟ್ ಬರ್ತಿದ್ದೀನಿ, ಹ್ಯಾಂಡಲ್ ಮಾಡೋದು ಬರ್ತಿದ್ದೀನಿ. ಕೈ ನೋವು ಗೈಸ್ ಆಯ್ತಲ್ಲ. ಎಷ್ಟು ಆಮೇಲೆ ಸಿಗ್ತೀನಿ ಗೈಸ್. ಗೈಸ್ ಅಲ್ಲಿಂದ ಓಡ್ ಬಂದಿದ್ದೆ ಅಂತ ಗೊತ್ತಾ. ಈ ಬಸ್ಸಲ್ಲಿ ನಿಂತ್ಕೊಂಡ್ಬಿಟ್ಟು ಗೈಸ್ ರಶ್ ಐತೆ. ಬರ್ತಾ ರಶ್ ಐತೆ. ನೋಡಿ ಯಾರ್ಯಾರು ಬಂದಿದ್ದಾರೆ ಅಂತ ಈಗ ಬಂದ್ಬಿಡ್ತೀನಿ. ಅಲ್ಲೆರಡು ಪಿಳ್ಳೆಗಳಿದ್ದಾವೆ, ಅವು ಕಾಣಲ್ಲ ನಿಮಗೆ. ಸಾರಿ, ಬೇಜಾರು ಮಾಡ್ಕೊಂಬಿಡಿ. ಇಲ್ಲಿ ಹಿಂದೆ ಗರ್ಲ್ಸ್ ಅಲ್ಲಿ ರೆಡ್ ಕಲರ್ ಇದ್ದಾರಲ್ಲ ಅವರೇ ಲಾಸ್ಟು. ಆಮೇಲೆ ಇಲ್ಲಿ ನಾವಿಷ್ಟು ಜನ. ನಾನು ಅಫ್ಕೋರ್ಸ್ ನುಗ್ತೀನಿ ಇದ್ರೊಳಗಡೆ. ಬಟ್ ಇವ್ರು ಯಾರು ಗೊತ್ತಿಲ್ಲ ಗೈಸ್. ನನ್ನ ಬ್ಯಾಗ್ ಹಿಡ್ಕೊಳ್ಳೋದ್ರೆ ಹಿಡ್ಕೋದಿಲ್ಲ ಗೈಸ್. ಸೈಟ್ ಮಾಡ್ತಾವ್ರೆ. ಯಾರು ನೋಡಿ ಹಿಂಗಾಗುತ್ತೆ. ಬಟ್ ಚೆನ್ನಾಗಿದೆ. ನಡಿಯ ಮುಂದೆ. ಬಟ್ ಏಟಾಗಿಲ್ಲ ಗೈಸ್. ಹಿಡ್ಕೊಂಡ್ಬಂದ್ರು ಏಟಾಗಿಲ್ಲ. ದಟ್ ಈಸ್ ಪವರ್ ಹಾಸನಾಂಬ. ದಟ್ ಈಸ್ ಪವರ್ ಆಫ್ ಹಾಸನಾಂಬ. ಅದಕ್ಕೆ ಬ್ಲಾಗ್ ಅಂತಲ್ಲ ಕಣೆ, ಇನ್ನೇನಂತಾರೆ. ದೇವಸ್ಥಾನ ಇದು ಅಭ್ಯಾಸ ಶಬ್ದಗಳನ್ನ ಯೂಸ್ ಮಾಡಬೇಡಿ. ಅಚ್ಚ ಕನ್ನಡದಲ್ಲಿ ಮಾತನಾಡಿ. ಅಚ್ಚ ಕನ್ನಡದಲ್ಲೇ ಅವ್ರು ಹೇಳಿದ್ದು. ಅದು ಬೇರೆ ಬೇರೆ. ಅದು ದಿನನಿತ್ಯ ಕರ್ಮಗಳು. ನಿತ್ಯ ಕರ್ಮಗಳು ಅವೆಲ್ಲ ನೋಡಿ ಗೈಸ್. ನೋಡಿ ಇಲ್ಲೆರಡು ಪುಟ್ಟ ಕಂದಗಳು ಇವೆ. ನಾವು ಹೋಗೋದ್ರಲ್ಲಿ ಇದನ್ನು ಎಳ್ಕೊಂಡು ಹೋಗ್ತಿದ್ದೀವಿ. ಬಟ್ ಇಲ್ಲಿ ನೋಡಿ ಸಿಂಗಲ್ ಲೈನ್ಸ್ ಗೈಸ್. ಸಿಂಗಲ್ ಲೈನ್ ಅಷ್ಟೇ. ಸಿಂಗಲ್ ಲೈನ್ ನೋಡಿ. ವಿಡಿಯೋ ಮಾಡ್ಬೇಕಾರೆ ಹೇಳ್ಬಿಟ್ಟು ಮಾಡು. ಯಾರ್ಯಾರು ಎಲ್ಲೆಲ್ಲ ಹೆಂಗೆ ಏನು ಮಾಡೋಕ್ಕಾಗಲ್ಲ ಗೈಸ್. ಅದು ಅವ್ರವ್ರ ಇದಕ್ಕೆ ಬಿಟ್ಟಿದ್ದು. ಯಾವ್ದಾದ್ರು ತಿಳ್ಕೊಬೋದು. ಸಿಂಗಲ್ ಲೈನಾ ಏನು ಶಿಷ್ಯರು
ಗೈಸ್ ಎಂಟ್ರಿ ಆಗ್ತಿದೆ ಬಟ್ ದೇವಸ್ಥಾನದ ಒಳಗಡೆ ವಿಡಿಯೋ ಅಲ್ಲೋ ಇಲ್ಲ. ಅದು ನಿಮಗೆ ಒಂದೊಂದು ಕ್ಲಿಪ್ಪಿಗೆ ತಗೊಂಡು ಕ್ಲಿಪ್ಪಿಂಗಲ್ಲಿ ನಿಮಗೆ ಅಲ್ಲ ಹೋಗ್ತೀನಿ ಗಾಯ್ಸ್ ಆಮೇಲೆ ವಿಡಿಯೋ ಮಾಡ್ತಾಳೆ ನೋಡು. ಇನ್ನೊಂದು ಸ್ವಲ್ಪ ಮುಂದೆ ಹೋಗೋದಿದೆ. ಮುಂದೆ ಹೋದ್ಮೇಲೆ ವಿಡಿಯೋ ಆಫ್ ಆಗುತ್ತೆ. ಒಳಗಡೆ ವಿಡಿಯೋಗ್ರಫಿ ಅಲ್ಲೋ ಇಲ್ಲ. 2 hours later. ಹೋಗಿ ಬೇಗ ನಿಲ್ಬೇಡಿ ಮುಂದೆ. ದರ್ಶನ ಮಾತ್ರ ಸಕ್ಕತ್ತಾಗಿತ್ತು. ನೆನ್ನೆಗಿನ ಇವತ್ತು ತುಂಬಾ ಫ್ರೀ ಆಗಿಲ್ಲ. ಒಂದು 2 ಮಿನಿಟ್ಸ್ ನೋಡಿದ್ದೀವಿ. ಸೊ ಅದರಷ್ಟು ಗುಡ್ ಅನ್ನಿಸ್ತು. ಹೋಗಿ ಬೇಗ ಫೋನ್ ಆಫ್ ಮಾಡಿ